ನಮಸ್ಕಾರ ಎಲ್ರಿಗೂ. ಒಂದು ವಿಷಯ ಯೋಚನೆ ಮಾಡೋಣ. ನಮ್ಮ ನಂಬಿಕೆಗಳಿಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಶಕ್ತಿ ಇದೆಯಾ? ಇವತ್ತು ನಾವು ದಿ ಮಿರಾಕಲ್ ಬುಲೆಟಿನ್ ಬೋರ್ಡ್ ಅನ್ನೋ ಒಂದು ಕಥೆಯ ಮೂಲಕ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಪ್ರಯತ್ನಿಸೋಣ. ಸರಿ, ಹಾಗಾದ್ರೆ ಈ ಒಂದು ವಿಚಿತ್ರವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಒಂದು ಕೆಟ್ಟೋಹೆದ ಪ್ರಿಂಟರ್ ಇದೆ ಅಂದ್ಕೊಳ್ಳಿ, ಅದನ್ನ ಕೇವಲ ನಂಬಿಕೆ, ಬರೀ ನಂಬಿಕೆಯಿಂದ ಸರಿ ಮಾಡೋಕ್ಕಾಡುತ್ತಾ? ಕೇಳೋಕೆ ಇದು ಅಸಾಧ್ಯ ಅಂತಾನೆ ಅನ್ಸುತ್ತೆ ಅಲ್ವಾ? ಆದ್ರೆ ಇವತ್ತಿನ ನಮ್ಮ ಇಡೀ ಕತೆ ನಿಂತಿರೋದೇ ಈ ಪ್ರಶ್ನೆ ಮೇಲೆ. ಈ ಕತೆ ಶುರುವಾಗೋದೇ ಒಂದು ಹತಾಶೆಯಿಂದ. ನಮ್ಮೆಲ್ಲರಿಗೂ ಒಂದಲ್ಲ ಒಂದ್ಸಲ ಈ ಥರ ಆಗಿರುತ್ತೆ ನೋಡಿ. ನಾವು ಏನೇ ಮಾಡಿದ್ರೂ, ಎಷ್ಟೇ ಪ್ರಯತ್ನ ಪಟ್ರೂ ಯಾವುದು ಸರಿ ಹೋಗ್ತಾ ಇರಲ್ಲ. ಅಂಥದ್ದೇ ಒಂದು ಪರಿಸ್ಥಿತಿ ಇದು. ಈ ಹತಾಶೆ ಶುರುವಾಗಿದ್ದು ಒಂದು ಸಣ್ಣ ವಿಷಯದಿಂದ. ಅದೇ ಒಂದು DVD ಆರ್ಡರ್. ನೋಡಿ, ಆಗಸ್ಟ್ 30ನೇ ತಾರೀಕು ಆರ್ಡರ್ ಮಾಡಿದ DVD ಅಕ್ಟೋಬರ್ 26 ಆದ್ರೂ ಇನ್ನೂ ಕೈ ಸೇರಿಲ್ಲ. ಇನ್ನೂ ವಿಚಿತ್ರ ಅಂದ್ರೆ, ಇವರಿಗಿಂತ ಲೇಟಾಗಿ ಆರ್ಡರ್ ಮಾಡಿದ ಇವರ ಸಹೋದ್ಯೋಗಿಗೆ ಅದು ಯಾವಾಗ್ಲೂ ಸಿಕ್ಬಿಟ್ಟಿತ್ತು. ಕೆಲವೊಮ್ಮೆ ಇಂತಹ ಚಿಕ್ಕ ಚಿಕ್ಕ ವಿಷಯಗಳೇ ದೊಡ್ಡ ತಲೆನೋವು ತರ್ತವೆ ಅಲ್ವಾ? ಡಿವಿಡಿದ್ದು ಸಣ್ಣ ಕಿರಿಕಿರಿ ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಆದರೆ ಅಸಲಿ ತಲೆನೋವು ಶುರುವಾಗಿದ್ದು ಈ ಪ್ರಿಂಟರಿಂದ. ಅವರ ಮಾತಲ್ಲೇ ಕೇಳೋದಾದ್ರೆ, ನಾನೊಂದು ಆಲ್ ಇನ್ ಒನ್ ಪ್ರಿಂಟರ್ ತಗೊಂಡಿದ್ದೆ, ಆದರೆ ಅದರ ಸಾಫ್ಟ್ವೇರ್ 1%ಗಿಂತ ಒಂಚೂರು ಮುಂದೆ ಹೋಗಲೇ ಇಲ್ಲ. ನಾನು ಏನೆಲ್ಲ ಮಾಡ್ಬೋದೋ ಅದೆಲ್ಲ ಮಾಡಿದೆ, ಆದರೆ ಏನೂ ವರ್ಕ್ ಆಗಲಿಲ್ಲ. ಅವರ ಹತಾಶೆ ಎಷ್ಟಿತ್ತು ಅಂತ ಈ ಮಾತುಗಳಲ್ಲೇ ಗೊತ್ತಾಗುತ್ತೆ. ಇಲ್ಲಿಂದ ಕಥೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳ್ಳುತ್ತೆ. ಆ ಸಹೋದ್ಯೋಗಿಯ DVD ನೋಡಿದ ಮೇಲೆ ಹತಾಶೆ ಜಾಗದಲ್ಲಿ ಏನೋ ಒಂದು ಹೊಸ ಯೋಚನೆ ಹುಟ್ಕೊಳ್ಳುತ್ತೆ. ಹತಾಶೆಯಿಂದ ಹೊರಗೆ ಬರೋಕೆ ಅವರು ಒಂದು ವಿಷನ್ ಬೋರ್ಡ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಅವ್ರು ಮಾಡಿದ್ದೇನು ಅಂತ ನೋಡಿ. ಮೊದಲು ತಮಗೇನ್ಬೇಕು, ಬೇರೆಯವ್ರಿಗೇನ್ಬೇಕು, ಈ ಜಗತ್ತಿಗೇನ್ಬೇಕು, ಹೀಗೆ ಎಲ್ಲವನ್ನೂ ಬರ್ತ್ಕೊಂಡ್ರು. ಅದನ್ನ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ನೀಟಾಗಿ ಡಿಸೈನ್ ಮಾಡಿದ್ರು. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ ನೋಡಿ, 3ನೇ ಹಂತ. ಅದರಲ್ಲಿ ಈ ಒಂದು ಲೈನ್ ಸೇರಿಸಿದ್ರು: ನನ್ನ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳು ನಾನು ಹೇಳಿದ ಹಾಗೆ ಪರ್ಫೆಕ್ಟಾಗಿ ಕೆಲಸ ಮಾಡ್ತಿವೆ, ಅದಕ್ಕೆ ನನಗೆ ತುಂಬ ಖುಷಿ ಮತ್ತೆ ಕೃತಜ್ಞತೆ ಇದೆ ಅಂತ. ಕೊನೆಗೆ ಅಂಗಡಿಗೆ ಹೋಗಿ ಒಂದು ಬುಲೆಟಿನ್ ಬೋರ್ಡ್ ಕೂಡ ತಂದ್ರು. ಇಲ್ನೋಡಿ, ಒಂದು ಆಶ್ಚರ್ಯಕರವಾದ ವಿಷಯ. ಅವರು ಅಂಗಡಿಯಿಂದ ಆ ಬೋರ್ಡ್ ತನ್ನ ಮೇಲ್ನೇ ಗೊತ್ತಾಡಿದ್ದು ಅದರ ಹೆಸರು ಮಿರಾಕಲ್ ಬುಲೆಟಿನ್ ಬೋರ್ಡ್ ಅಂತ. ಇದನ್ನ ಬರೀ ಕಾಕತಾಳೀಯ ಅನ್ನೋದಾ, ಅಥವಾ ಇದರಲ್ಲಿ ಏನಾದರೂ ಸೂಚನೆ ಇತ್ತಾ? ಸರಿ, ಈಗ ಕಥೆಯಲ್ಲಿ ಕುತೂಹಲ ಇನ್ನಷ್ಟು ಜಾಸ್ತಿ ಆಗತ್ತೆ. ಆ ಸರಿ ಮಾಡೋಕ್ ಆಗದೇ ಇದ್ದ ಪ್ರಿಂಟರ್ನ ಇನ್ನೊಂದೇ ಒಂದ್ಸಲ ಒಂದು ಕೊನೆಯ ಪ್ರಯತ್ನ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಈ ಸಲ ಯೋಚನೆ ಮಾಡೋ ರೀತಿ ಬೇರೆ ಇತ್ತು. ಈ ಸಲ ಅವರು ಬಳಸಿದ ಟೆಕ್ನಿಕ್ ವಿಜುವಲೈಸೇಷನ್, ಅಂದ್ರೆ ದೃಶ್ಯೀಕರಣ. ಸಿಂಪಲ್ ಆಗಿ ಹೇಳೋದಾದ್ರೆ, ತಮಗೆ ಬೇಕಾದ ರಿಸಲ್ಟ್ ಈಗಾಗಲೇ ಸಿಕ್ಕಿಬಿಟ್ಟಿದೆ ಅಂತ ಮನ್ಸಲ್ಲಿ ಸ್ಪಷ್ಟವಾಗಿ ಚಿತ್ರಿಸ್ಕೊಳ್ಳೋದು. ಈ ಕೇಸ್ನಲ್ಲಿ ಪ್ರಿಂಟರ್ ಸ್ಕ್ರೀನ್ ಮೇಲೆ 100% ಇನ್ಸ್ಟಾಲ್ಡ್ ಅಂತ ಬಂದಿರೋ ಹಾಗೆ, ಇನ್ಸ್ಟಾಲೇಷನ್ ಕಂಪ್ಲೀಟ್ ಅಂತ ಮೆಸೇಜ್ ಕಾಣಿಸೋ ಹಾಗೆ ಕಲ್ಪನೆ ಮಾಡ್ಕೊಳ್ಳೋದು. ಹಾಗಾದ್ರೆ ವಿಷನ್ ಬೋರ್ಡ್ ರೆಡಿ ಇದೆ, ಹೊಸ ಉತ್ಸಾಹನೂ ಇದೆ. ಇವಾಗ ಮಾಡಿದ ಮೊದಲ ಪ್ರಯತ್ನ ಸಕ್ಸಸ್ ಆಯ್ತಾ? ಚಾನ್ಸೇ ಇಲ್ಲ. ಅದೇ ಹಳೆ ಕತೆ. ಇನ್ಸ್ಟಾಲೇಷನ್ 1%ಗೆ ಬಂದಿದ್ದೇ ತಡ, ಮತ್ತೆ ಅದೇ ಎರರ್ ಮೆಸೇಜ್. ಈ ಸಮಸ್ಯೆ ಅಷ್ಟು ಸುಲಭವಾಗಿ ಬಗೆಹರಿಯೋ ಥರ ಕಾಣ್ತಾನೇ ಇರಲಿಲ್ಲ. ಆದರೆ ಈ ಸಲ ಅವರು ಸುಮ್ಮನೆ ಆಗ್ಲಿಲ್ಲ. ಫಸ್ಟ್ ಅಟೆಂಪ್ಟ್ ಫೇಲ್ ಆಯ್ತು ಅಂತ ಬಿಟ್ಟು ಬಿಡ್ಲಿಲ್ಲ. ಕಂಪ್ಯೂಟರನ್ನ ರೀಸ್ಟಾರ್ಟ್ ಮಾಡಿ, ಈ ಸಲ ಇನ್ನಷ್ಟು ಸ್ಟ್ರಾಂಗ್ ಆಗಿ ಇನ್ಸ್ಟಾಲೇಷನ್ ಸಕ್ಸಸ್ ಆಗುತ್ತೆ ಅಂತ ಮನಸ್ಸಲ್ಲಿ ದೃಶ್ಯೀಕರಿಸೋಕೆ ಶುರು ಮಾಡಿದ್ರು. ಇಲ್ಲಿಂದ ಕತೆಯ ಟೋನ್ ಪೂರ್ತಿ ಬದಲಾಗತ್ತೆ. ಯಾರೂ ಊಹಿಸದ ಒಂದು ಘಟನೆ ನಡೆಯಿತು. ನೋಡಿ, ಎಡಗಡೆ ಇರೋದು ನಿಜವಾದ ಪರಿಸ್ಥಿತಿ, ಯಾವಾಗ್ಲೂ 1%ಗೆ ಬಂದು ನಿಂತೋಗೋ ಇನ್ಸ್ಟಾಲೇಷನ್. ಬಲಗಡೆ ಇರೋದು ಅವರ ನಂಬಿಕೆ, ಅವರ ಕಲ್ಪನೆ, ಪೂರ್ತಿಯಾಗಿ ಸಕ್ಸಸ್ ಆದ ಪ್ರೋಸೆಸ್. ಇವೆರಡರ ನಡುವಿನ ಹೋರಾಟದಲ್ಲೇ ಕಥೆಯ ಮಜಾ ಇರೋದು. ಇಲ್ಲಿ ಈ ಪಾಯಿಂಟ್ ಬಹಳ ಮುಖ್ಯ. ಗಮನ ಇಟ್ಟು ಕೇಳಿ. ಆ ಸಕ್ಸಸ್ ಸಿಕ್ಕಿದ್ದು ಅವರು ಸ್ಕ್ರೀನನ್ನೇ ನೋಡ್ತಾ ಕೂತಾಗ ಅಲ್ಲ, ಬದಲಿಗೆ ಅವರು ತಮ್ಮ ಗಮನವನ್ನ ಬೇರೆ ಕಡೆಗೆ, ಅಂದ್ರೆ ಒಂದು ಮದುವೆ ಡ್ರೆಸ್ ಹುಡುಕೋ ಕಡೆಗೆ ತಿರುಗಿಸಿದಾಗ. ಹಾಗೆ ಬೇರೆ ಕೆಲಸ ಮಾಡ್ತಾ ಮತ್ತೆ ಸ್ಕ್ರೀನ್ ಕಡೆ ನೋಡಿದ್ರೆ ಅವರಿಗೆ ತಮ್ಮ ಕಣ್ಣುಗಳೇ ನಂಬೋಕೆ ಆಗ್ಲಿಲ್ಲ. ಇನ್ಸ್ಟಾಲೇಷನ್ ಯಾವತ್ತೂ ದಾಟದೇ ಇದ್ದ ಆ 1% ಅನ್ನೋ ಗೋಡೆಯನ್ನ ದಾಟಿ 4 ಸ್ಟೆಪ್ಗಳಲ್ಲಿ 3ನೇ ಸ್ಟೆಪ್ಗೆ ಬಂದಿತ್ತು. ಇದನ್ನ ಪವಾಡ ಅನ್ನೋದೇ ಏನೇ ಅನ್ನೋದು. ಕೊನೆಗೂ ಆ ಪ್ರಿಂಟರ್ ಕಥೆ ಒಂದು ಸುಖಾಂತ್ಯ ಕಂಡಿತು. ಅಲ್ಲಿಂದ ಮುಂದೆ ಯಾವುದೇ ತೊಂದರೆ ಇಲ್ಲದೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿ ಎಲ್ಲವೂ ಸಲೀಸಾಗಿ ನಡೀತು. ಸರಿ, ಕಥೆತೋ ಕೇಳಿದ್ವಿ, ಆದ್ರೆ ಈ ಘಟನೆಯಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು? ಇದರ ಹಿಂದಿನ ನೀತಿ ಏನು? ಇದು ಕಾಕತಾಳೀಯನಾ, ಅಥವಾ ಇದಕ್ಕೊಂದು ಕಾರಣ ಇದೆಯಾ? ಹಾಗಾದ್ರೆ ನಿಜವಾಗ್ಲೂ ಈ ಬದಲಾವಣೆಗೆ ಕಾರಣ ಏನು? ಆ ವಿಷನ್ ಬೋರ್ಡ್ನ ಶಕ್ತಿನಾ, ಅಥವಾ ತಮ್ಮ ಆಸೆಯನ್ನ ಒಂದ್ ಕಡೆ ಬರೆದಿಟ್ಟಿದ್ರಿಂದನಾ? ಇಲ್ಲ, ಮನಸ್ಸಲ್ಲಿ ಮಾಡಿದ ಆ ವಿಜುವಲೈಸೇಷನ್ ವ್ಯಾಯಾಮನ? ಅಥವಾ ಇದೆಲ್ಲ ಏನೂ ಇಲ್ಲ, ಸುಮ್ಮನೆ ಇನ್ನೊಮ್ಮೆ ಪ್ರಯತ್ನಿಸೋಕೆ ಒಂದು ಹೊಸ ಹುಮ್ಮಸ್ ಬಂತು ಅಷ್ಟೇನಾ? ಇಲ್ಲ,
ಇದೆಲ್ಲವನ್ನು ಬಿಟ್ಟು ಇದು ಜಸ್ಟ್ ಒಂದು ಅಮೇಜಿಂಗ್ ಕೋಇನ್ಸಿಡೆನ್ಸ್ ಅಂತ ಒಪ್ಕೊಂಡ್ಬಿಡ್ಬೇಕಾ? ಹಾಗಾದ್ರೆ ನಮ್ಮ ಕೊನೆಯ ಪ್ರಶ್ನೆ ಇದೆ. ನಮ್ಮ ಮನಸ್ಥಿತಿ ಅಂದ್ರೆ ನಮ್ಮ ಮೈಂಡ್ಸೆಟ್ಗೂ ಒಂದು ಪವಾಡಕ್ಕೂ ನಡುವೆ ಇರೋ ಗೆರೆ ಯಾವುದು, ಅದು ಎಲ್ಲಿದೆ? ಈ ಒಂದು ಪ್ರಶ್ನೆಯ ಜೊತೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಎಲ್ರಿಗೂ ಧನ್ಯವಾದ.